ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಹೆಮ್ಮೆಯ ಇಸ್ರೋ ಮತ್ತಷ್ಟು ವಿಸ್ತಾರಗೊಳ್ತಾ ಇದೆ. ಇಲ್ಲಿವರೆಗೆ ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಮಾತ್ರ ಬಾಹ್ಯಾಕಾಶ ಉಡಾವಣೆಗಳನ್ನು ಮಾಡ್ತಾ ಇದ್ದ ಇಸ್ರೋಗೆ ಈಗ ಮತ್ತೊಂದು ಸ್ಥಳ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ 2000 ಎಕರೆ ಪ್ರದೇಶದಲ್ಲಿ ಹೊಸ ಲಾಂಚ್ ಪ್ಯಾಡ್ ಒಂದು ನಿರ್ಮಾಣ ಆಗ್ತಾ ಇದ್ದು, ಇದು ಭಾರತದ ಬಾಹ್ಯಾಕಾಶ ವಲಯಕ್ಕೆ ದೊಡ್ಡ ಬೂಸ್ಟ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಈ ಹೊಸ ಲಾಂಚ್ ಪ್ಯಾಡ್ ನ ವಿಶೇಷತೆ ಏನು, ಇದರ ಅವಶ್ಯಕತೆ ಇಸ್ರೋಗಿತ್ತ, ಈ ಹೊಸ ಲಾಂಚ್ ಪ್ಯಾಡ್ ನಿರ್ಮಾಣವಾಗ್ತಾ ಇರುವ ಸ್ಥಳದ ಮಹತ್ವ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈಗಾಗಲೇ ಚಂದ್ರಯಾನ, ಮಂಗಳಯಾನ, ಸೂರ್ಯಯಾನದಂಥ ಅತ್ಯಂತ ಕಠಿಣ ಬಾಹ್ಯಾಕಾಶ ಸಾಧನೆಗಳ ಮೂಲಕ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಇಸ್ರೋ ಈಗ ತನ್ನ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಗಗನಯಾನವನ್ನು ಮಾಡೋದ್ರ ಮೂಲಕ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳ ನಂತರ ಈ ಸಾಧನೆಯನ್ನು ಮಾಡ್ತಾ ಇರೋ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಬಾಹ್ಯಾಕಾಶದ ಎಲೈಟ್ ಕಂಟ್ರೀಸ್ ಪಟ್ಟಿಲಿ ಸ್ಥಾನವನ್ನು ಕೂಡ ಭಾರತ ಪಡ್ಕೊಳ್ತಾ ಇದೆ. ಜೊತೆಗೆ ಭಾರತ ಈಗ ತನ್ನ ಉಪಗ್ರಹಗಳು, ಬಾಹ್ಯಾಕಾಶ ಯೋಜನೆಗಳು ಮಾತ್ರ ಅಲ್ಲದೆ ಜಗತ್ತಿನ ನಾನಾ ದೇಶಗಳ ಸ್ಯಾಟಲೈಟ್ಗಳನ್ನು ಕೂಡ ನಭಕ್ಕೆ ಕಳುಹಿಸುವ ಕೆಲಸವನ್ನು ಮಾಡುತ್ತೆ. ಆ ಮೂಲಕ ದೇಶದ ಖಜಾನೆಗೆ ಇಸ್ರೋ ಆದಾಯವನ್ನು ಕೂಡ ತಂದುಕೊಡ್ತಾ ಇದೆ. ಈ ಹಂತದಲ್ಲೇ ಇಸ್ರೋದ ಸ್ಥಿತಿಗತಿಗಳನ್ನು ಇನ್ನಷ್ಟು ಸುಧಾರಿಸುವ ಪ್ರಯತ್ನಗಳು ನಡೀತಾ ಇವೆ. ಅದರ ಭಾಗವಾಗಿ ಶ್ರೀಹರಿಕೋಟಾದ ಬಾಹ್ಯಾಕಾಶ ಉಡಾವಣಾ ಕೇಂದ್ರದ ಜೊತೆಗೆ ಮತ್ತೊಂದು ಉಡಾವಣಾ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಹೊಸ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ನಿರ್ಮಾಣ ಆಗ್ತಾ ಇರೋದು ತಮಿಳುನಾಡಿನ ಕಡಲ ತಟಿಯ ನಗರ ಕುಲಶೇಖರಪಟ್ಟಣಂನಲ್ಲಿ. ನಾವಿಲ್ಲಿ ಕುಲಶೇಖರಪಟ್ಟಣಂನಲ್ಲಿ ನಿರ್ಮಾಣವಾಗ್ತಾ ಇರೋ ಹೊಸ ಸ್ಪೇಸ್ ಸ್ಟೇಷನ್ ಹಾಗೂ ಲಾಂಚ್ ಪ್ಯಾಡ್ ಬಗ್ಗೆ ತಿಳಿಯೋದಕ್ಕೂ ಮುನ್ನ ಶ್ರೀಹರಿಕೋಟಾದ ವೈಶಿಷ್ಟ್ಯದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಶ್ರೀಹರಿಕೋಟ ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯಲ್ಲಿದೆ. ಇದು ತಮಿಳುನಾಡಿನ ರಾಜಧಾನಿ ಚೆನ್ನೈಗೆ ತುಂಬಾ ಹತ್ತಿರದಲ್ಲಿದೆ. ಶ್ರೀಹರಿಕೋಟದ ಲಾಂಚ್ ಪ್ಯಾಡ್ ಭಾರತದ ಪೂರ್ವ ಕರಾವಳಿ ತೀರದಲ್ಲಿರೋದ್ರಿಂದ ಇದರ ಮಹತ್ವ ಕೂಡ ಸ್ವಲ್ಪ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಭೂಮಿ ತಿರುಗುವಿಕೆಯ ಕಾರಣದಿಂದ ಪೂರ್ವಕ್ಕೆ ಚಲಿಸುವ ವಸ್ತುಗಳು ಹೆಚ್ಚು ವೇಗವನ್ನು ಪಡ್ಕೊಳ್ಳುತ್ತವಂತೆ. ಅದರಲ್ಲೂ ಭೂಮಿಯ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ವೇಗ ಇದ್ದು, ಸಮಭಾಜಕ ವೃತ್ತದಲ್ಲಿ ಇದರ ವೇಗ ಮತ್ತಷ್ಟು ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಶ್ರೀಹರಿಕೋಟ ಇದೆಯಲ್ಲ, ಇದು ಕೂಡ ಸಮಭಾಜಕ ವೃತ್ತದಲ್ಲಿ ಕಂಡು ಬರೋದ್ರಿಂದ ಈ ಸ್ಥಳ ಬಾಹ್ಯಾಕಾಶ ಉಡಾವಣೆಗಳಿಗೆ ತುಂಬಾನೇ ಪ್ರಶಸ್ತ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ಪ್ರದೇಶ ಪೂರ್ವ ಕರಾವಳಿ ತೀರದಲ್ಲಿದ್ದು, ಅಲ್ಲಿ ವರ್ಷದ ಬಹುಭಾಗ ತಿಳಿಯಾದ ವಾತಾವರಣ ಇರುತ್ತೆ. ಹೀಗಾಗಿ ಇಲ್ಲಿಂದ ಉಡಾವಣೆಗಳನ್ನ ನಡೆಸೋದು ತುಂಬಾನೇ ಸುಲಭ ಮತ್ತು ಕಡಿಮೆ ಖರ್ಚಿನ ಬಾಬತ್ತು. ಹೀಗಾಗಿನೇ ಇಸ್ರೋ ಶ್ರೀಹರಿಕೋಟನ ತನ್ನ ಉಡಾವಣಾ ಕೇಂದ್ರವನ್ನಾಗಿ ಮಾಡಿಕೊಂಡಿದೆ. ಇದಕ್ಕೆ ಬಾಹ್ಯಾಕಾಶ ವಿಜ್ಞಾನಿ ಸತೀಶ್ ಧವನ್ ಅವರ ಹೆಸರನ್ನ ಕೊಡಲಾಗಿದೆ. ಇಸ್ರೋದ ಉಡಾವಣೆಗಳು ಸದ್ಯಕ್ಕೆ ಇಲ್ಲಿಂದಲೇ ಆಗ್ತಾ ಇವೆ. ಆದರೆ ಈಗ SSLVಗಳ ಉಡಾವಣೆಗೆ ಅಂತಲೇ ಕುಲಶೇಖರಪಟ್ಟಣಂನಲ್ಲಿ ಹೊಸ ಲಾಂಚ್ ಪ್ಯಾಡ್ ಒಂದು ಸಿದ್ಧವಾಗ್ತಾ ಇದೆ. ಅರೆ, ಶ್ರೀಹರಿಕೋಟ ಕೂಡ ಪೂರ್ವ ಕರಾವಳಿ ತೀರದಲ್ಲಿದೆ. ಈ ಕುಲಶೇಖರಪಟ್ಟಣಂ ಇರೋದು ಕೂಡ ಪೂರ್ವ ಕರಾವಳಿ ತೀರದಲ್ಲೇ. ಹೀಗಿದ್ರೂ ಬಾಹ್ಯಾಕಾಶ ಉಡಾವಣಾ ಕೇಂದ್ರಕ್ಕೆ ಈ ಪಟ್ಟಣವನ್ನೇ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೆಳೆಯರೆ, ಶ್ರೀಹರಿಕೋಟ ಅತ್ಯುತ್ತಮ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಆದರೆ ಅಲ್ಲಿ ದಕ್ಷಿಣಕ್ಕೆ ಅಂದರೆ ಪೋಲಾರ್ ಆರ್ಬಿಟ್ ಕಡೆಗೆ ಸಾಗುವ ರಾಕೆಟ್ಗಳು ನೇರವಾಗಿ ದಕ್ಷಿಣಕ್ಕೆ ಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಆ ರಾಕೆಟ್ಗಳು ಪೂರ್ವ ದಿಕ್ಕಿಗೆ ಹೋಗಬೇಕು, ಆ ಬಳಿಕ ದಕ್ಷಿಣದ ದಿಕ್ಕಿಗೆ ಅದನ್ನು ತಿರುಗಿಸಬೇಕಾಗತ್ತೆ. ಆ ನಂತರ ಅದು ಪೋಲಾರ್ ಆರ್ಬಿಟ್ ಕಡೆಗೆ ಮುಂದುವರಿಯುತ್ತೆ. ಅದಕ್ಕೆ ಕಾರಣವಾಗ್ತಾ ಇರೋದು ಭಾರತದ ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರದಲ್ಲಿರುವ ಚಿಕ್ಕ ದ್ವೀಪ ರಾಷ್ಟ್ರ ಶ್ರೀಲಂಕಾ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೀಹರಿಕೋಟ. ಇಲ್ಲಿಂದ ದಕ್ಷಿಣಕ್ಕೆ ಶ್ರೀಲಂಕಾ ಇದೆ. ಒಂದು ವೇಳೆ ಇಸ್ರೋ ಉಡಾಯಿಸುವ ರಾಕೆಟ್ ನೇರವಾಗಿ ಪೋಲಾರ್ ಆರ್ಬಿಟ್ ಕಡೆಗೆ ಹಾರ್ತು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಏನಾದರೂ ಅಚಾತುರ್ಯ ಉಂಟಾಗಿ ರಾಕೆಟ್ ವಿಫಲವಾದ್ರೆ ಅದರ ಅವಶೇಷಗಳು ಬಂದು ಬೀಳೋದು ಈ ಶ್ರೀಲಂಕಾದ ಭೂಭಾಗದ ಮೇಲೆ. ಇದು ಸಾಕಷ್ಟು ಸಾವು ನೋವುಗಳಿಗೆ ಕಾರಣ ಆಗಬಹುದು. ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಒಂದಷ್ಟು ಮುಜುಗರಗಳಿಗೆ ಕೂಡ ಇದು ಕಾರಣ ಆಗುತ್ತೆ. ಹೀಗಾಗಿನೇ ರಾಕೆಟ್ ಮೊದಲು ಪೂರ್ವದ ಕಡೆಗೆ ಅಂದ್ರೆ ಬಂಗಾಳ ಕೊಲ್ಲಿ ಕಡೆಗೆ ಸಾಗಿ ಆ ಬಳಿಕ ಶ್ರೀಲಂಕಾ ಇರೋ ಪ್ರದೇಶವನ್ನು ದಾಟಿದ ನಂತರ ದಕ್ಷಿಣದ ಕಡೆಗೆ ಅದು ಟರ್ನ್ ಅನ್ನು ಪಡ್ಕೊಳ್ಳುತ್ತೆ. ಅದಾದ ಮೇಲೆ ರಾಕೆಟ್ಗಳು ಭೂಮಿಯ ಗುರುತ್ವಾಕರ್ಷಣೆಯನ್ನು ದಾಟಿ ಹೊರ ಹೋಗುತ್ತವೆ. ಇಲ್ಲಿ ಹೀಗೆ ಮಾಡೋದಕ್ಕೆ ಸಾಕಷ್ಟು ಇಂಧನ ಖರ್ಚಾಗುತ್ತೆ. ಸೊ ಹೆಚ್ಚು ಪ್ರಮಾಣದ ಇಂಧನವನ್ನ ರಾಕೆಟ್ಗಳಿಗೆ ತುಂಬಿಸಬೇಕಾಗಿ ಬರುತ್ತೆ. ನಮ್ಮಲ್ಲಿ PSLV ಹಾಗೂ GSLVಗಳಿಗೆ ಇದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ಅವು ದೊಡ್ಡ ದೊಡ್ಡ ರಾಕೆಟ್ಗಳಾಗಿರುತ್ತವೆ. ಅವುಗಳಲ್ಲಿ ಹೆಚ್ಚು ಫ್ಯೂಯಲ್ ಶೇಖರಣೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆದರೆ ಇದೇ ರೀತಿ SSLVಗಳಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ SSLVಗಳು ಚಿಕ್ಕ ರಾಕೆಟ್ಗಳು. ಇದರಲ್ಲಿ
ಇಲ್ಲಿನ ಫ್ಯೂಯಲ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಹೀಗಾಗಿ ಆ ರಾಕೆಟ್ಗಳಿಗೆ ಸುಮಾರು 500 kgಗಳಷ್ಟು ತೂಕದ ಸ್ಯಾಟಲೈಟ್ಗಳನ್ನ ಪೋಲಾರ್ ಆರ್ಬಿಟ್ ಕಡೆಗೆ ಸಾಗಿಸುವುದು ಕಷ್ಟ ಆಗಬಹುದು. ಸೊ SSLV ಉಡಾವಣೆಗೆ ಸೂಕ್ತವಾದ ಒಂದು ಸ್ಥಳ ಬೇಕಾಗುತ್ತೆ. ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಆ ರಾಕೆಟ್ ಪೋಲಾರ್ ಆರ್ಬಿಟ್ ಕಡೆಗೆ ಚಲಿಸಬೇಕು. ಆ ನಿಟ್ಟಲ್ಲಿ ಈಗ ಕುಲಶೇಖರ ಪಟ್ಟಣಂ ಬಳಿ ಹೊಸ ರಾಕೆಟ್ ಲಾಂಚ್ ಪ್ಯಾಡ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿದೆ ನೋಡಿ, ಇದು ಕುಲಶೇಖರ ಪಟ್ಟಣಂ. ಭಾರತದ ಪೂರ್ವ ಕರಾವಳಿ ತೀರದಲ್ಲಿ ತಿರುಚೆಂದೂರು ಮುರುಗನ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಈ ಕುಲಶೇಖರ ಪಟ್ಟಣಂ ಇದೆ. ಇಲ್ಲಿಂದ ಪೂರ್ವಕ್ಕೆ ಶ್ರೀಲಂಕಾ ಇದೆ. ದಕ್ಷಿಣ ಭಾಗದಲ್ಲಿ ಅಂಟಾರ್ಟಿಕಾವರೆಗೆ ಯಾವುದೇ ಜನವಸತಿಗಳಿಲ್ಲ. ಸೊ ಇಲ್ಲಿಂದ ನೇರವಾಗಿ ಪೋಲಾರ್ ಆರ್ಬಿಟ್ ಕಡೆಗೆ ರಾಕೆಟ್ಗಳು ಹಾರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾವುದೇ ಟರ್ನ್ ಗಳನ್ನ ತಗೋಬೇಕಾದ ಅಗತ್ಯ ಕೂಡ ಬೀಳೋದಿಲ್ಲ. ಹೀಗಾಗಿ ಕುಲಶೇಖರ ಪಟ್ಟಣಂನಲ್ಲಿ ಬಾಹ್ಯಾಕಾಶ ಲಾಂಚ್ ಪ್ಯಾಡ್ ನಿರ್ಮಾಣ ಮಾಡೋದಕ್ಕೆ ಇಸ್ರೋ ನಿರ್ಧಾರ ಮಾಡಿತು. ಭಾರತ ಸರ್ಕಾರ 2013ರಲ್ಲೇ ಈ ನಿರ್ಧಾರವನ್ನು ತಗೊಂಡಿತ್ತಾದರೂ ಅದಕ್ಕೆ ಬೇಕಾದ ಲ್ಯಾಂಡ್ ಅಕ್ವಿಸಿಷನ್, ಫಂಡ್ ರಿಲೀಸ್ ಸೇರಿದ ಹಾಗೆ ಸಾಕಷ್ಟು ಕೆಲಸಗಳು ಬಾಕಿ ಇದ್ದ ಕಾರಣ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋದು ತುಂಬಾನೇ ತಡ ಆಯಿತು. ಈಗ ಮತ್ತೆ ಆ ಪ್ರಾಜೆಕ್ಟ್ಗೆ ಜೀವ ಬಂದಿದೆ. ಇಲ್ಲಿ ಲಾಂಚ್ ಪ್ಯಾಡ್ ನಿರ್ಮಾಣದ ಕಾರ್ಯವನ್ನು ಶುರು ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್, ಸದ್ಯಕ್ಕೆ ಲಾಂಚ್ ಪ್ಯಾಡ್ ನಿರ್ಮಾಣ ಕಾರ್ಯ ಆರಂಭ ಆಗಿದೆ. ಇನ್ನು 2 ವರ್ಷಗಳಲ್ಲಿ ಈ ಕೇಂದ್ರ ರಾಕೆಟ್ಗಳ ಉಡಾವಣೆಗೆ ಸಿದ್ಧ ಆಗುತ್ತೆ. ಇಲ್ಲಿಂದ ಪ್ರತಿ ವರ್ಷ ಸುಮಾರು 20ರಿಂದ 30 SSLVಗಳನ್ನ ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗಳನ್ನ ಉಡಾಯಿಸಬಹುದು ಅಂತ ಹೇಳಿದ್ದಾರೆ. ಫೆಬ್ರವರಿ 28ಕ್ಕೆ ಪ್ರಧಾನಿ ಇಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಈ ಕೇಂದ್ರಕ್ಕಾಗಿ ತಮಿಳುನಾಡಿನ ಸರ್ಕಾರ ಸುಮಾರು 2,000 ಎಕರೆಗಳಷ್ಟು ಭೂಮಿಯನ್ನ ಇಸ್ರೋಗೆ ಕೊಟ್ಟಿದೆ. ಇನ್ನು ಕುಲಶೇಖರ ಪಟ್ಟಣಂ ಕೂಡ ಭೂಮಧ್ಯ ರೇಖೆಗೆ ಹತ್ತಿರ ಇದೆ. ಇಲ್ಲಿ ಕೂಡ ಭೂಮಿಯ ತಿರುಗುವಿಕೆಯ ವೇಗ 1 ಸೆಕೆಂಡ್ಗೆ 450 ಮೀಟರ್ಗಳಷ್ಟಿದ್ದು ಇದು ಕುಲಶೇಖರ ಪಟ್ಟಣಂ ಅನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕಿರುವ ಮತ್ತೊಂದು ಕಾರಣ ಅನಿಸ್ಕೊಳ್ಳುತ್ತೆ. ಗೆಳೆಯರೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರೋ ಭಾರತ ಈಗ ಆ ಕ್ಷೇತ್ರದಲ್ಲಿ ಖಾಸಗಿ ವಲಯಕ್ಕೆ ಕೂಡ ಒಂದಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಡುವ ಪ್ರಯತ್ನದಲ್ಲಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ರಾಕೆಟ್ಗಳಲ್ಲದೆ ಖಾಸಗಿ ರಾಕೆಟ್ಗಳು, ಸ್ಯಾಟಲೈಟ್ಗಳು ಕೂಡ ಲಾಂಚ್ ಆಗೋ ಸಾಧ್ಯತೆಗಳಿರುತ್ತವೆ. ಇದರ ಜೊತೆಗೆ ನಾನಾ ದೇಶಗಳ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋ ಯೋಜನೆ ಕೂಡ ಇಸ್ರೋ ಮುಂದಿದೆ. ಈಗಾಗಲೇ ಅಂತಹ ಪ್ರಯತ್ನಗಳನ್ನ ಇಸ್ರೋ ಆರಂಭ ಕೂಡ ಮಾಡಿದೆ. ಒಂದಷ್ಟು ಸ್ಯಾಟಲೈಟ್ಗಳು ಭಾರತದಿಂದ ಲಾಂಚ್ ಕೂಡ ಆಗಿವೆ. ಇನ್ನು ಮುಂದೆ ಇದನ್ನ ಹೆಚ್ಚು ಮಾಡುವ ಸಾಧ್ಯತೆ ಇದ್ದು ಇಸ್ರೋ ಸ್ಯಾಟಲೈಟ್ ಲಾಂಚ್ಗೊಂದು ಕಮರ್ಷಿಯಲ್ ಟಚ್ ಅನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿ SSLVಗಳ ಅಗತ್ಯ ತುಂಬಾನೇ ಬೀಳುತ್ತೆ. ಆ SSLVಗಳನ್ನ ಶ್ರೀಹರಿಕೋಟದಿಂದಲೇ ಲಾಂಚ್ ಮಾಡ್ತೀವಿ ಅನ್ನೋದಾದ್ರೆ 2 ಸಮಸ್ಯೆಗಳು ಉಂಟಾಗುತ್ತವೆ. ಒಂದು, ಶ್ರೀಹರಿಕೋಟದ ಮೇಲಿನ ಒತ್ತಡ ಹೆಚ್ಚಾಗುತ್ತೆ. ಎರಡನೆಯದ್ದು, SSLVಗಳು ಶ್ರೀಹರಿಕೋಟದಿಂದ ಲಾಂಚ್ ಆದ್ರೆ ನಾನು ಆಗಲೇ ಹೇಳಿದ ಹಾಗೆ ಅವು ಪೂರ್ವಕ್ಕೆ ಹಾರಿ ಆನಂತರ ದಕ್ಷಿಣದ ಕಡೆಗೆ ದಿಕ್ಕನ್ನ ಬದಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಹೆಚ್ಚಿನ ಪ್ರಮಾಣದ ಇಂಧನದ ಅಗತ್ಯ ಬೀಳೋದ್ರಿಂದ SSLVಗಳನ್ನ ಶ್ರೀಹರಿಕೋಟದಿಂದ ಉಡಾಯಿಸೋದು ಅಷ್ಟೊಂದು ಲಾಭದಾಯಕ ಅನ್ಸ್ಕೊಳ್ಳೋದಿಲ್ಲ. ಹೀಗಾಗಿ ಕುಲಶೇಖರ ಪಟ್ಟಣಂನಲ್ಲಿ ಮತ್ತೊಂದು ಲಾಂಚ್ ಪ್ಯಾಡ್ ಸಿದ್ಧವಾಗ್ತಾ ಇದೆ. ಇನ್ನಿಲ್ಲಿ ಸಹಜವಾಗಿ ಉಂಟಾಗುವ ಮತ್ತೊಂದು ಪ್ರಶ್ನೆ ಅಂದ್ರೆ, ನಮ್ಮ ಹತ್ರ PSLV ಹಾಗೂ GSLVಗಳಿವೆ, ಅವುಗಳನ್ನೇ ನಾವೀಗ ಬಳಸ್ತಾ ಇದ್ದೀವಿ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಕೂಡ ಅವನ್ನೇ ಬಳಸಬಹುದಲ್ವಾ? ಈ SSLVಗಳು ಯಾಕೆ ಬೇಕು? ಅದಕ್ಕಾಗಿ ಮತ್ತೊಂದು ಲಾಂಚ್ ಪ್ಯಾಡ್ ಬೇರೆ ಯಾಕೆ? ಸುಮ್ಮನೆ ಖರ್ಚು ಅಂತ ಕೆಲವರು ಅಂದ್ಕೋಬಹುದು. ಗೆಳೆಯರೆ, 10ರಿಂದ 500 kgಯಷ್ಟು ತೂಕದ ಸ್ಯಾಟಲೈಟ್ಗಳನ್ನು ಉಡಾಯಿಸೋದಕ್ಕೆ SSLVಗಳು ಸಾಕಾಗುತ್ತವೆ. ಸಣ್ಣ ಮತ್ತು ಕಡಿಮೆ ತೂಕದ ಸ್ಯಾಟಲೈಟ್ಗಳಿಗಾಗಿ PSLV ಹಾಗೂ GSLVಗಳನ್ನು ಉಡಾಯಿಸಿದ್ರೆ ಅದರಿಂದ ತುಂಬಾನೇ ಖರ್ಚಾಗುತ್ತೆ. ಹೇಳಿ ಕೇಳಿ ನಮ್ಮ ಇಸ್ರೋ ಕಡಿಮೆ ಖರ್ಚಲ್ಲಿ ಹೆಚ್ಚು ಸಾಧನೆ ಮಾಡೋದ್ರಲ್ಲಿ ಹೆಸರುವಾಸಿ. ಹೀಗಾಗಿ ಇಲ್ಲಿ ಕೂಡ ಹಣವನ್ನ ಉಳಿತಾಯ ಮಾಡೋ ನಿಟ್ಟಲ್ಲೇ SSLVಗಳಿಗೆ ಹೆಚ್ಚು ಗಮನವನ್ನು ಕೊಡಲಾಗ್ತಾ ಇದೆ. ಇನ್ನು ಕುಲಶೇಖರ ಪಟ್ಟಣಂ ಕೂಡ ತುಂಬಾನೇ ವಿಶಿಷ್ಟವಾದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪ್ರದೇಶ. ಇದು ಭಾರತದ ಪೂರ್ವ ಕರಾವಳಿ ತೀರದಲ್ಲಿ, ಅದರಲ್ಲೂ ತಮಿಳುನಾಡಲ್ಲಿರುವ ಅತಿ ಪುರಾತನ ಬಂದರು ನಗರಗಳ ಪೈಕಿ ಒಂದು ಕೂಡ. ಇದರ ಜೊತೆಗೆ ಕಾವೇರಿ ಪಟ್ಟಣಂ, ಅರಿಕಮೇಡುಗಳು ಕೂಡ ಪುರಾತನ ಭಾರತದ ಪ್ರಮುಖ ಬಂದರು ನಗರಗಳಾಗಿದ್ದವು. ಈ ಬಂದರುಗಳನ್ನ ಪಾಂಡ್ಯ, ಚೋಳ ಹಾಗೂ ಚೇರ ಅರಸರು ಬಳಸ್ತಾ ಇದ್ರು. ಇನ್ನು ಕುಲಶೇಖರ ಪಟ್ಟಣಂ ಪಾಂಡ್ಯರ ಹಿಡಿತದಲ್ಲಿ ಶತಮಾನಗಳ ಕಾಲ ಇತ್ತು. ಆ ನಗರವನ್ನ ಅಭಿವೃದ್ಧಿಪಡಿಸಿದ್ದು ಪಾಂಡ್ಯರ ದೊರೆ ಮೊದಲನೇ ಮಾರವರ್ಮ ಕುಲಶೇಖರ ಪಾಂಡ್ಯ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಅದಕ್ಕೆ ಕುಲಶೇಖರ ಪಟ್ಟಣಂ ಅನ್ನೋ ಹೆಸರಿದೆ. 1ನೇ ಶತಮಾನದ ಕಾಲದಲ್ಲೇ ಕುಲಶೇಖರ ಪಟ್ಟಣಂ ಬಂದರಿನಿಂದ ಮುತ್ತುಗಳು, ಸಾಂಬಾರು ಪದಾರ್ಥಗಳನ್ನ ಅರೇಬಿಯಾಗೆ ಹಾಗೂ ಯುರೋಪ್ಗೆ ಸಾಗಿಸಲಾಗ್ತಾ ಇತ್ತು. ಪಾಂಡ್ಯರು ರೋಮ್ ಸಾಮ್ರಾಜ್ಯದೊಂದಿಗಿನ ವ್ಯಾಪಾರ ವ್ಯವಹಾರಗಳನ್ನ ಈ ಕುಲಶೇಖರ ಪಟ್ಟಣಂನಿಂದ ಕೂಡ ಮಾಡ್ತಾ ಇದ್ರು. ಇದರ ಜೊತೆಗೆ ಆಗ್ನೇಯ ಏಷ್ಯಾದ ಹಲವಾರು ದೇಶಗಳ ಜೊತೆಗಿನ ವ್ಯಾಪಾರ ವ್ಯವಹಾರಗಳನ್ನ ಇಲ್ಲಿಂದ ನಡೆಸಲಾಗ್ತಾ ಇತ್ತು. ಈ ಐತಿಹಾಸಿಕ ವಿಚಾರಗಳನ್ನ ವೆನಿಸ್ನ ಯಾತ್ರಿಕ ಮಾರ್ಕೊ ಪೋಲೋ 1850ರಲ್ಲಿ ತನ್ನ
ಪುಸ್ತಕದಲ್ಲಿ ದಾಖಲಿಸ್ತಾನೆ. ಒಂದು ಕಾಲದಲ್ಲಿ ಜಗತ್ತಿನ ನಾನಾ ಭಾಗಗಳ ಜೊತೆ ಸಂಪರ್ಕವನ್ನ ಸಾಧಿಸಿದ್ದ ಈ ಐತಿಹಾಸಿಕ ನಗರ ಕುಲಶೇಖರ ಪಟ್ಟಣಂಗೆ ಈಗ ಮತ್ತೊಂದು ಗೌರವ ಸಿಗ್ತಾ ಇದೆ. ಇಲ್ಲಿಂದ ಇನ್ನು ಮುಂದೆ ಬಾಹ್ಯಾಕಾಶದ ಜೊತೆ ಕೂಡ ಭಾರತ ಸಂಪರ್ಕವನ್ನ ಸಾಧಿಸಲಿದೆ. ಇನ್ನು ಈ ಉಡಾವಣಾ ಕೇಂದ್ರದ ಸ್ಥಾಪನೆಯಿಂದ ಭಾರತದ ಬಾಹ್ಯಾಕಾಶ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದ್ದು, ಇದು ಭಾರತದ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುವುದರ ಜೊತೆಗೆ ಒಂದಷ್ಟು ರೆವಿನ್ಯೂ ತಂದುಕೊಡುವುದರಲ್ಲಿ ಕೂಡ ಯಶಸ್ವಿಯಾಗುತ್ತೆ. ಜೊತೆಗೆ ಭಾರತ ಮುಂದಿನ ದಿನಗಳಲ್ಲಿ ದಕ್ಷಿಣ ವಿಶ್ವದ ಬಾಹ್ಯಾಕಾಶ ನಾಯಕನಾಗಿ ಎಮರ್ಜ್ ಆಗೋದಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಕುಲಶೇಖರ ಪಟ್ಟಣಂನಲ್ಲಿ ಸಿದ್ಧವಾಗ್ತಾ ಇರೋ ಬಾಹ್ಯಾಕಾಶ ಉಡಾವಣಾ ಕೇಂದ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.